ಇದು ಸೋಮವಾರದಲ್ಲಿ ಆಗಿರತ್ತೆ. ಎಂದಿನಂತೆ ಬೆಳಿಗ್ಗೆ ಎದ್ದು ಬಾಗಿಲಿಗೆ ನೀರ್ ಹಾಕಿ ರಂಗೋಲಿ ಬಿಟ್ಟು ಹೂವ ತಂದಿಟ್ಟೆ. ಹಸುಗಳಿಗೆ ಮೊಸರೆ ಕೊಟ್ಟು ಹಾಲ್ ಕರ್ದೆ. ಹಾಲ್ನ ಡೈರಿಗೆ ಹಾಕಿ ಬಂದೆ. ಡೈರಿ ಹತ್ರ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಡೈರಿ ಅವ್ರು ಯಾಕೆ ವಿಡಿಯೋ ಮಾಡ್ತಾ ಇದೀಯಾ, ಹಸುಗಳಿಗೆ ಲೋನ್ ಮಾಡಿಸ್ತೀಯಾ ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಹೇಳಿ ಸುಮ್ನೆ ಬಂದೆ. ಅಷ್ಟೊಂದು ನೀರ್ ಬಿಟ್ಟಿದ್ರು. ನೀರ್ ಹಿಡಿದು ಮನೆ ಕ್ಲೀನ್ ಮಾಡಿ ಮನೆ ಒರೆಸ್ತಾ ಇದ್ದೆ. ಅಷ್ಟರಲ್ಲಿ ಪಕ್ಕದ ಮನೆಯವ್ರು ಬಂದು, ಏನ್ ರೀಲ್ಸ್ ಮಾಡ್ತಾ ಇದೀಯಾ, ಮೊಬೈಲ್ ಎಲ್ಲ ಮಿಂಚಿಂಗು ಅಂತ ಹೇಳಿ ರೇಗಿಸ್ತಾ ಇದ್ರು. ನಾನಿಲ್ಲ ಅಂತ ಹೇಳಿ ನಗಾಡ್ತಾ ಸುಮ್ನಾಗ್ಬಿಟ್ಟೆ. ಬೆಳಿಗ್ಗೆ ತಿಂಡಿಗೆ ದೋಸೆ, ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿ ಮಾಡಿದ್ದೆ. ಮತ್ತೆ ಮಧ್ಯಾಹ್ನಕ್ಕೆ ಅಂತ ಅನ್ನ, ಮಜ್ಜಿಗೆ ಸಾಂಬಾರ್ ಮಾಡಿದೆ. ಮಜ್ಜಿಗೆ ಸಾಂಬಾರ್ದ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಆಮೇಲೆ ಸ್ನಾನ ಮಾಡಿ ಪೂಜೆ ಮುಗಿಸ್ದೆ. ಆಮೇಲೆ ಸಗಣಿ ಬಾಚಿ ತಿಪ್ಪೆಗೆ ಹಾಕಿ ಹುಲ್ ಕುಯ್ಯೋಣ ಅಂತ ಹೊಲಕ್ ಹೋದೆ. ಹುಲ್ ಕುಯ್ದು ಹಸುಗಳಿಗೆ ಹಾಕಿ ಬಂದೆ. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಸತ್ಯ ಕಹಿ, ಸುಳ್ಳು ಸಿಹಿ. ಕಹಿಯಾದ ಸತ್ಯನ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಿಹಿಯಾದ ಜೀವನ ನಮ್ದಾಗತ್ತೆ. ಯಾಕಂದ್ರೆ ನಮಗೆ ಆರೋಗ್ಯ ಕೊಡೋ ಔಷಧಿನೂ ಕೂಡ ಕಹಿನೇ ಅಲ್ವಾ ಅಂತ ಹೇಳ್ತಾ, ಇಷ್ಟ ಆದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.